ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಶಾಲ್ನ ಡಿಸೈನ್ ತೋರಿಸ್ತಾ ಇದ್ದೀನಿ, ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಕ್ರೋಶೆ ಶಾಲ್ ಮಾಡ್ಬೋದು, ಬೇಬಿ ಬ್ಲ್ಯಾಂಕೆಟ್ ಮಾಡ್ಬೋದು, ಟೇಬಲ್ ಕ್ಲಾತ್ ಮಾಡ್ಬೋದು, ಇಂಥದ್ದು ಏನಾದರೂ ಮಾಡ್ಬೋದು, ಟೇಬಲ್ ರನ್ನರ್ ಮಾಡ್ಬೋದು. ಇದಕ್ಕೆ ಉಲ್ಲನ್ ಥ್ರೆಡ್ ಜೊತೆಗೆ 3mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. 3mm ಕ್ರೋಶೆ ಹುಕ್ಕಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಇರೋವಂತಹದ್ದು. ಈಗ ಫಸ್ಟ್ ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ಗಳನ್ನು ಮಾಡ್ಕೋಬೇಕು. ಚೈನ್ ಮಾಡುವಾಗ 3M ಮಲ್ಟಿಪಲ್ಸ್ ಮಾಡಬೇಕು. 3M ಮಲ್ಟಿಪಲ್ಸ್ ಮಾಡಿ +2 ಅಂದರೆ 3, 6, 9 ಈ ಥರ ಬರುತ್ತೆ. 3ಯ ಟೇಬಲ್ ಇರುತ್ತಲ್ವ, 3, 6, 9, 12 ಈ ಥರ ಮಾಡ್ಕೊಂಡು ಹೋಗಿ. ಚೈನ್ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡಿ, ಆದರೆ ಚೈನ್ ಮಾತ್ರ 3M ಮಲ್ಟಿಪಲ್ಸ್ ಆಗಿರಬೇಕು. ಮತ್ತು ಕೊನೆಯಲ್ಲಿ +2 ಎಕ್ಸ್ಟ್ರಾ ಹಾಕ್ಕೋಬೇಕು ನೀವು. ಹಂಗೆ ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಮಾಡ್ತೀನಿ. ಇಲ್ಲಿ ನಾನು 36 ಚೈನ್ಸ್ ಹಾಕ್ಕೊಂಡಿದ್ದೀನಿ. 36 ಚೈನ್ಸು ಅಂದರೆ 3M ಮಲ್ಟಿಪಲ್ಸ್ ಆಗುತ್ತೆ ಅದು 36. ಅದಾದಮೇಲೆ +2 ಅಂದರೆ 38 ಚೈನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಉದ್ದಕ್ಕೆ. ನೀವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೋಬೋದು. ನಾನಿಲ್ಲಿ ಸ್ಯಾಂಪಲ್ ಆದ್ದರಿಂದ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ, 38 ಅಷ್ಟೇ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ, ಶಾಲ್ ಬೇಕಾದಷ್ಟು ಉದ್ದಕ್ಕೆ ಮಾಡ್ಕೋಬೋದು. ಸ್ಟೋಲ್ ಮಾಡೋದು, ಸ್ವಲ್ಪ ಸ್ಕಾರ್ಫ್ ಥರ ಮಾಡೋದು ಅಂದರೆ ಕಡಿಮೆ ಹಾಕ್ಕೋಬೋದು. ಈ ಥರ ಬೇಸ್ ಚೈನ್ ಅಂತ ಹೇಳ್ತಾರೆ ಇದಕ್ಕೆ. ಬೇಸ್ ಚೈನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಲೂಸ್ ಆಗಿರಬೇಕು. ಈಗ ಕ್ರೋಶೆ ಹುಕ್ಕಲ್ಲಿ ದಾರ ಈ ಥರ ತಗೊಂಡು 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 1, 2 ಬಿಟ್ಟು 3ನೇದಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಡಬಲ್ ಕ್ರೋಶೆ. ಮತ್ತು ದಾರ ತಗೊಂಡು ಅದೇ ಚೈನಲ್ಲಿ, ಒಂದೇ ಚೈನಲ್ಲಿ, ಆ 3ನೇ ಚೈನ್ ಇದೆಯಲ್ವ ಅದರಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಅದೇ ಜಾಗದಲ್ಲೇ ಹಾಕ್ಕೋಬೇಕು, ಬೇರೆ ಚೈನಲ್ಲೆಲ್ಲ. ಒಂದೇ ಚೈನಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅಲ್ಲಿಂದ 2 ಚೈನ್ ಬಿಟ್ಟು, ಬೇಸ್ ಚೈನಲ್ಲಿ 2 ಚೈನ್ ಬಿಡಬೇಕು. 3ನೇ ಚೈನಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, ಒಂದೇ ಚೈನಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 ಮತ್ತು ಅಲ್ಲಿ ಅದೇ ಚೈನಲ್ಲಿ, ಯಾವ ಚೈನಲ್ಲಿ ನೀವು ಈಗ ಡಬಲ್ ಕ್ರೋಶೆ ಮಾಡಿದ್ದೀರೋ ಅದರಲ್ಲೇ ಮತ್ತೆ 2 ಮಾಡ್ಕೋಬೇಕು. ಅಂದರೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆದರೆ ಬೇಸ್ ಲೈನಲ್ಲಿ 2 ಬಿಡಬೇಕು ಚೈನು. ಮೇಲೆ ಚೈನ್ ಹಾಕಬೇಕಾಗಿಲ್ಲ. 3 ಡಬಲ್ ಕ್ರೋಶೆ ಆದಮೇಲೆ ಚೈನ್ ಹಾಕೋದು ಬೇಡ. ಹಾಗೆ ಬೇಸ್ ಲೈನಲ್ಲಿ 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ಒಂದೇ ಚೈನಲ್ಲಿ. ಒಂದೇ ಚೈನಲ್ಲಿ 3 ಡಬಲ್ ಕ್ರೋಶೆ ಈ ಥರ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆಯ ಗ್ರೂಪ್ಸ್ ಆಗುತ್ತೆ. ಆವಾಗ 3 ಡಬಲ್ ಕ್ರೋಶೆ ಗ್ರೂಪ್ ಆದಂಗೆ ಆಗುತ್ತೆ. ಈ ಥರ ಫುಲ್ಲು ಲೈನ್ ಅದೇ ಥರ ಎಲ್ಲ ಚೈನ್ಗಳು ಅದೇ ಥರ ಮಾಡ್ತಾ ಹೋಗಬೇಕು. 2 ಚೈನ್ ಬಿಟ್ಟು 3ನೇ ಚೈನಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್ ಬಿಟ್ಟು 3ನೇ ಚೈನಲ್ಲಿ 3 ಡಬಲ್ ಕ್ರೋಶೆ, ಹಿಂಗೆ ಎಂಡ್ವರೆಗೂ ಮಾಡಬೇಕು ನೋಡಿ. ಈ ಥರ 3 ಗ್ರೂಪ್ ಆಗುತ್ತೆ. ಆವಾಗ ನಿಮಗೆ 3 ಡಬಲ್ ಕ್ರೋಶೆಯ ಗ್ರೂಪು ಎಂಡ್ವರೆಗೂ ಆಯಿತು. ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿಬಿಟ್ಟು ಈಗ 3 ಡಬಲ್ ಕ್ರೋಶೆ ಗ್ರೂಪ್ ಇದೆಯಲ್ವ ಅದರ ಮಧ್ಯದಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ ಗ್ರೂಪ್ಗಳ ಮಧ್ಯೆ ಇರುತ್ತಲ್ವ ಸ್ವಲ್ಪ ಜಾಗ, ಅಲ್ಲಿ ಚೈನ್ ಹಾಕಿಲ್ಲ ನಾವು, ಜಾಗ ಮಾತ್ರ ಇದೆ, ಆದರೆ ಮಾಡ್ಕೋಬೇಕು. ಅಲ್ಲಿ ಜಾಗ ಇರುತ್ತೆ 2 ಗ್ರೂಪಿನ ಮಧ್ಯದಲ್ಲಿ. 3 ಡಬಲ್ ಕ್ರೋಶೆ ಗ್ರೂಪ್ಗಳಿರುತ್ತಲ್ವ, ಆ 2 ಗ್ರೂಪ್ಗಳ ಮಧ್ಯದಲ್ಲಿ 3 ಡಬಲ್ ಕ್ರೋಶೆ ಮತ್ತೆ ಮಾಡ್ಕೊಳ್ತಾ ಹೋಗಬೇಕು. ಈ ಲೈನಲ್ಲಿ ಪೂರ್ತಿ ಲೈನು ಎಲ್ಲ 3 ಡಬಲ್ ಕ್ರೋಶೆ. ನೆಕ್ಸ್ಟ್ ಗ್ಯಾಪು 1 ಡಬಲ್ ಕ್ರೋಶೆ, 2, 3. ಇದೇ ಥರ ಪೂರ್ತಿ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ಎರಡರ ಮಧ್ಯೆ ಆ ಥರ ಮಾಡ್ಕೊಂಡು ಎಂಡ್ವರೆಗೂ
ಹೋಗಬೇಕು ನೋಡಿ. ಈಗ ಎಂಡ್ವರೆಗೂ ಬಂದಿದ್ದೀನಿ. ಎಂಡಲ್ಲಿ ಆ ಟರ್ನಿಂಗ್ ಚೈನ್ ಇದೆಯಲ್ಲ, ನಾವು 2 ಚೈನು ಬಿಟ್ಟು ನಾವು ಫಸ್ಟಿಗೆ ಹಾಕಿರೋದು ನೋಡಿ, 2 ಚೈನ್ ಬಿಟ್ಟು ಅಲ್ಲಿ ಗ್ಯಾಪ್ ಆಗುತ್ತೆ. ಆ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆ 2 ಚೈನ್ ಇದೆಯಲ್ವ, ಅದೊಂದು ಡಬಲ್ ಕ್ರೋಶೆ ರೀತಿ ಇರುತ್ತೆ ಎಂಡಲ್ಲಿ. ಆ ಗ್ಯಾಪಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ 3 ಡಬಲ್ ಕ್ರೋಶೆ. ಈಗ ನಾನು ಕಲರ್ ಚೇಂಜ್ ಮಾಡ್ತೀನಿ. ನೀವು ಬೇಕು ಅಂದರೆ ಅದೇ ಕಲರಲ್ಲಿ ಕಂಟಿನ್ಯೂ ಮಾಡ್ಕೋಬೋದು. ನಾನಿಲ್ಲಿ 3 ಕಲರ್ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಇದನ್ನು, ಶಾಲನ್ನು ನಿಮಗೆ ಸ್ಯಾಂಪಲಲ್ಲಿ. ಈಗ ನಾನು ಬ್ಲೂ ಕಲರ್ ಸೇರಿಸ್ತಾ ಇದ್ದೀನಿ. ಆ ಥರ ಸೇರಿಸ್ಕೊಂಡು ಆರೆಂಜ್ ಹೇಳ್ಕೊಳ್ಳಿ. ನಾನು ಮೊದಲೇನು ತೋರಿಸಿದ್ದೀನಿ ಹೆಂಗೆ ಕಲರ್ ಚೇಂಜ್ ಮಾಡೋದು ಅಂತ, ದಾರದ ಚೇಂಜ್ ಮಾಡೋದು ಹೆಂಗೆ ಅಂತ. ನೀವು ನನ್ನ ಮೊದಲಿನ ಪ್ರಾಜೆಕ್ಟ್ಗಳು ನೋಡಿದರೆ ಗೊತ್ತಾಗ್ಬೋದು, ಮೊದಲಿನ ವೀಡಿಯೋಗಳು ನೋಡಿದರೆ. ಈಗ ಈ ಥರ ದಾರ ಸೇರಿಸ್ಬಿಟ್ಟು 2 ಚೈನ್ ಮಾಡಿಕೊಂಡು ಹೊರಗೆ ಟರ್ನ್ ಮಾಡಿ, ಈಗ ಮತ್ತೆ ಅದೇ ಥರ 2 ಗ್ರೂಪ್ಗಳ ಮಧ್ಯೆ 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಗ್ರೂಪ್ಗಳಿದೆಯಲ್ವ, ಆ 2 ಗ್ರೂಪ್ಗಳ ಮಧ್ಯದಲ್ಲಿ 3 ಡಬಲ್ ಕ್ರೋಶೆ. ಆಗೊಂದು ಗ್ರೂಪ್ ಇದಾಗುತ್ತೆ, ಬ್ಲೂ ಕಲರಿನೊಂದು ಗ್ರೂಪ್ ಆಗುತ್ತೆ, ಗುಂಪುಗಳು ಬ್ಲಾಕ್ ಥರ ಆಗುತ್ತೆ. ಆ 3 ಡಬಲ್ ಕ್ರೋಶೆ ಮಧ್ಯಗಳಲ್ಲಿ ಹಾಕ್ಕೊಂಡು ಹೋಗಿ 3 ಡಬಲ್ ಕ್ರೋಶೆ. ಈ ಥರ. ಮತ್ತು ನೆಕ್ಸ್ಟು 2 ಗ್ರೂಪಿನ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಈ ಥರ ಕಂಟಿನ್ಯೂ ಮಾಡ್ಕೋಬೇಕೆಲ್ಲ. ಈಗ ಬೇಕಾದ್ರೆ ಆ ಆರೆಂಜ್ ದಾರನ ಕಟ್ ಮಾಡ್ಕೋಬೋದು ನೋಡಿ. ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಹೀಗೆ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಪೂರ್ತಿ ಲೈನು 3 ಡಬಲ್ ಕ್ರೋಶೆ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಮಾಡ್ತಾ ಹೋಗಿ ಈ ಥರ. ಈಗ ಎಂಡಲ್ಲಿ ನೀವು 2 ಚೈನ್ಸ್ ಹಾಕಿ ಟರ್ನ್ ಮಾಡಿರೋದಲ್ವ, ಆ 2 ಚೈನ್ಸಿನ ಗ್ಯಾಪ್ ಇರುತ್ತೆ. ಗ್ಯಾಪಲ್ಲಿ 2 ಚೈನ್ಸ್ನ ಮೇಲೆಲ್ಲ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಮೊದಲಿನ 3 ಡಬಲ್ ಕ್ರೋಶೆ ಮತ್ತು ಆ 2 ಚೈನ್ಸು ಅದೆರಡರ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ. ಆ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಹಾಕಿ ಮತ್ತೆ 2 ಚೈನ್ ಮಾಡ್ಕೋಬೇಕು. ಈ ಥರ. ಈಗ ಇನ್ನೊಂದು ಕಲರ್, ಹಸಿರು ಕಲರು 2 ಲೈನ್ ಮಾಡಿದ್ದೀನಿ ಬ್ಲೂ, 2 ಲೈನ್ ಮಾಡಿಬಿಟ್ಟು 3ನೇ ಲೈನಲ್ಲಿ ಹಸಿರು ಕಲರಲ್ಲಿ ಮಾಡ್ತಾಯಿದ್ದೀನಿ. ಇದೀಗ ನಾನು ಸ್ವಲ್ಪ ಉದ್ದವರೆಗೂ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಮತ್ತು ಹಸಿರು ಆದಮೇಲೆ ಮತ್ತೆ ಆರೆಂಜ್, ಆ ಥರ ಮಾಡ್ತಾಯಿದ್ದೀನಿ. ನೀವು ಒಂದೇ ಕಲರಲ್ಲಿ ಮಾಡ್ಬೋದು, 2 ಕಲರಲ್ಲಿ ಮಾಡ್ಬೋದು, ಯಾವ ರೀತಿ ಆದರೂ ಮಾಡ್ಕೋಬೋದು. ನಾನು ಆರೆಂಜ್ ಹಾಕಿದೆ, ಬ್ಲೂ ಹಾಕಿದೆ, ಗ್ರೀನ್ ಹಾಕಿದೆ. ಪ್ರತಿ ಕಡೆಯೂ ದಾರ ಕಟ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೋದು, ಇಲ್ಲ ಒಂದೇ ಕಲರ್ ಮಾಡ್ಕೋಬೋದು. ನೋಡಿ, ಕೊನೆಯಲ್ಲಿ ಉಳಿದಿರೋ ದಾರಗಳನ್ನೆಲ್ಲ ಸೇರಿಸ್ಬೇಕಲ್ವ, ಹೆಂಗೆ ಸೇರಿಸೋದು? ಈಗ ಆರೆಂಜ್ ಕಲರ್ಗೆ ಮಾತ್ರನೇ ಸೇರಿಸ್ಕೋಬೇಕಿಲ್ಲ ಅಂದರೆ ಗೊತ್ತಾಗತ್ತೆ. ಆಯಾಯ ಕಲರ್ಗೆ ಸೇರಿಸ್ಕೊಳ್ಳಿ. ಆರೆಂಜನ್ನು ಆರೆಂಜ್ ಕಲರಲ್ಲಿ, ಬ್ಲೂವನ್ನು ಬ್ಲೂ ಕಲರಲ್ಲಿ, ರೆಡ್ಡನ್ನು ರೆಡ್ ಕಲರಲ್ಲಿ. ನೋಡಿ, ಅಲ್ಲಿ ದಾರಗಳಿರತ್ತಲ್ವ, ನಾವು ಡಬಲ್ ಕ್ರೋಶೆ ಮಾಡಿರೋ ಗಂಟುಗಳಿರುತ್ತೆ ದಾರದ, ಅದರ ಮಧ್ಯದಲ್ಲಿ ಈ ಥರ ಒಳಗೆ ಸೇರಿಸ್ಕೊಂಡ್ರೆ ಆಯಿತು. ಅದೇ ಕಲರ್ಗೆ ಸೇರಿಸ್ಕೊಳ್ಳಿ ನೋಡಿಕೊಂಡು. ಮೇಲೆ ಕೆಳಗೆ ಎಲ್ಲ ಸೇರಿಸ್ಕೊಂಡು ಆಮೇಲೆ ಅಡ್ಡದಿಡ್ಡಿ ಸೇರಿಸ್ಕೊಂಡಾಗ ಅದು ಗಂಟಾದಂಗೆ ಆಗುತ್ತೆ, ಅದು ಬಿಚ್ಕೊಳ್ಳಲ್ಲ. ಅದನ್ನು ಮತ್ತೆ ಕಟ್ ಮಾಡ್ಕೊಂಡ್ರೆ ಆಯಿತು. ಒಂದು ಸರಿ ಅಡ್ಡ ಮಾಡಿ ಮತ್ತೆ ಕೆಳಗೆ ತಗೊಂಡೋಗಿ ಮತ್ತೆ ಇನ್ನೊಂದು ಅಡ್ಡ ಮಾಡಿ ಉಲ್ಟಾ ಬನ್ನಿ, ಆ ಥರ ಮಾಡ್ಕೊಂಡು ಬಂದರೆ ಸಾಕಾಗತ್ತೆ. ಈಗ ಬ್ಲೂ ಕಲರ್ ಕೆಳಗೆ ಇದೆ ನೋಡಿ, ಅದನ್ನು ಕೆಳಗಿಂದ ಮೇಲೆವರೆಗೂ ತಗೊಂಬನ್ನಿ. ಬ್ಲೂ ಅಲ್ಲೇ ಎಲ್ಲೆಲ್ಲ ಬ್ಲೂ ಇದೆ ಅಲ್ಲೆಲ್ಲ ಮಧ್ಯದಲ್ಲಿ ಜಾಗ ಇರೋಲ್ಲೆಲ್ಲ ಸೇರಿಸ್ಕೊಳ್ಳಿ. ನೀಟಾಗಿ ಸೇರಿಸ್ಕೊಳ್ಳಿ ಮಾತ್ರ, ಸ್ಟ್ರೈಟಾಗಿಯೋ ಯಾವುದಾರ ಒಂದು ರೀತಿ ನೀಟಾಗಿ. ನಿಮಗೆ ಕ್ರೋಶೆ ಹುಕ್ಕಲ್ಲಿ ಈ ಥರ ಸೇರಿಸೋದು ಬೇಡ ಅಂದರೆ ದೊಡ್ಡ ಕಣ್ಣಿನ ಸೂಜಿ ತಗೊಂಡು ಸೂಜಿಗೆ ಆ ದಾರನ ಸೇರಿಸ್ಬಿಟ್ಟು ಅದನ್ನು ಒಂದರ ಒಳಗೊಂದು ಸೇರಿಸ್ಕೊಳ್ಳಿ. ನೀವು ಈ ಸ್ಟಿಚ್ಚಿನ ಒಳಗಡೆ ಎಲ್ಲ ಸೇರಿಸ್ಕೊಳ್ಳಿ ಸೂಜಿ ಮೂಲಕ. ನಾನಿಲ್ಲಿ ಕ್ರೋಶೆ ಹುಕ್ಕಿನ ಮೂಲಕನೇ ಸೇರಿಸ್ಕೊಂಡಿದ್ದೀನಿ. ಈ ಥರ ಪೂರ್ತಿ ಮಾಡಿ ನೋಡಿ. ನಾನು ಸ್ವಲ್ಪ ಉದ್ದಕ್ಕೆ ಮಾಡಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ಪೂರ್ತಿಯಾಗಿ ಮಾಡಿದ್ದೀನಿ. ಇದು ದೊಡ್ಡದಾಗಿ ಶಾಲಾಗಿ ಮಾಡ್ಕೋಬೋದು ನೀವು, ಅಥವಾ ಸ್ಟೋಲ್ ಥರ ಅಂದರೆ ಕತ್ತಿನ ಸುತ್ತ ಹಾಕ್ಕೊಳ್ಳೋ ಥರ ಇದು ಮಫ್ಲರ್ ಥರನೂ ಮಾಡ್ಕೋಬೋದು. ಶಾಲು ಸಣ್ಣದಾಗಿರೋಂಥ
ಶಾಲು ಮಾಡ್ಕೋಬೋದು. ಹೆಚ್ಚಾಗಲ್ಲ ಇಲ್ಲದೆ ಇರೋಂತಹ ಶಾಲು ಅಂದರೆ ಡ್ರೆಸ್ಗಳಿಗೆಲ್ಲ ಹಾಕೋ ಥರ ಸ್ಟೈಲಿಶಾಗಿ ಕಾಣುತ್ತೆ ಆವಾಗ. ಚಳಿಗೆ ಸುತ್ಕೊಳ್ಳೋಕ್ಕೆ ಶಾಲನ್ನು ಮಾಡ್ಕೋಬೋದು. ಟೇಬಲ್ ಕ್ಲಾತ್ ಯಾವುದೋ ಟೇಬಲ್ ಮೇಲೆ ಹಾಕ್ಕೊಳ್ಳೋದಾದರೂ ಮಾಡ್ಕೋಬೋದು ನೀವು. ಬೇಬಿ ಬ್ಲ್ಯಾಂಕೆಟ್ ಮಾಡ್ಕೋಬೋದು ಮಕ್ಕಳನ್ನ ಎತ್ಕೊಳ್ಳೋಕ್ಕೆ. ಆ ಥರ ಯಾವ್ದು ನಿಮ್ಗೆ ಹೆಂಗೆ ಬೇಕೋ ಯಾವುದಕ್ಕೆ ಬೇಕೋ ಉಪಯೋಗಿಸ್ಕೋಬೋದು. ಬೇರೆ ಬೇರೆ ಇದಕ್ಕೆ ಎಲ್ಲದಕ್ಕೂ ಮಾಡ್ಬೋದು. ಇದು ತುಂಬ ಸುಲಭವಾಗಿ ಬಿಗಿನರ್ಸ್ ಮಾಡುವಂತಹ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ ನೋಡಿ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಇದು. ಈ ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ ಶಾಲು. ತುಂಬ ದೊಡ್ಡದಾಗಿ ಮಾಡಿದರೆ, ನಾನು ಚಿಕ್ಕದಾಗಿ ಮಾಡಿದ್ದೀನಿ ಅಷ್ಟೇ. ತುಂಬ ಸುಲಭವಾಗಿ ಮಾಡ್ಬೋದು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.